ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಪ್ಲೇನ್ ಬ್ಲೌಸ್ ಕಟ್ಟಿಂಗ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡಿರಿ. ಮತ್ತು ಇದ್ರ ಕಟ್ಟಿಂಗಿನ ವಿಡಿಯೋನ ನಾನು ಹಿಂದಿನ ವಿಡಿಯೋದಲ್ಲಿ ಕ್ಲಿಯರಾಗಿ ತಿಳಿಸ್ಕೊಟ್ಟಿದ್ದೆ, ಅದನ್ನು ಸಹ ಒಂದು ಸಾರಿ ಚೆಕ್ ಮಾಡಿ ನೋಡಿರಿ. ಮೊದಲಿಗೆ ಬಟ್ಟೆದು ಭುಜಾನ ಜಾಯಿಂಟ್ ಮಾಡ್ಕೊರಿ. ಫಸ್ಟ್ ನಾವು ಬ್ಲೌಸಲ್ಲಿ ಸ್ಟಿಚ್ ಮಾಡಬೇಕಾಗಿರೋದು ಭುಜಾನ, ಎರಡು ಸೈಡು ಭುಜಾನ ಫಸ್ಟ್ ನೀವು ಜಾಯಿಂಟ್ ಮಾಡ್ಕೊರಿ. ಇದು ಪ್ಲೇನ್ ಬ್ಲೌಸ್ ಅಲ್ಲ, ಹಂಗಾಗಿ ನಾನು ಬ್ಯಾಕ್ ಮತ್ತು ಫ್ರಂಟ್ ಎರಡು ಬೇರೆ ಬೇರೆ ತೋರಿಸಿದೆ. ಹಾಗಾಗಿ ಮೇಲ್ಗಡೆ ಭುಜ ಎರಡೂ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಅಕಸ್ಮಾತ್ ನೀವೇನಾದರೂ ಒಂದು ಸೇರಿ ಕಟ್ ಮಾಡ್ತಾಯಿದ್ರೆ ಮೇಲ್ಗಡೆ ಅದು ಪೂರ್ತಿಯಾಗಿ ಭುಜಾನ ಕಟ್ ಮಾಡ್ಕೊಬೇಡಿ, ಒಂದು ಚಿಕ್ಕದಾಗಿ ಕಚ್ ಮಾಡ್ಕೊಂಡು ಮಾರ್ಕ್ ಮಾಡ್ಕೊಂಡು ಭುಜಾನ ಜಾಯಿಂಟ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ನಾವು ಎರಡು ಸೈಡನ್ನು ಟಕ್ಸ್ ಪಾಯಿಂಟ್ ಸ್ಟಿಚ್ ಮಾಡ್ಕೋಬೇಕು. ನಮ್ಗೆ ಮುಂದ್ಗಡೆ ಎಷ್ಟು 3 ಟಕ್ಸ್ ಪಾಯಿಂಟ್ ಬರ್ತಾವೆ, ಟೋಟಲಾಗಿ 4 ಟಕ್ಸ್ ಪಾಯಿಂಟ್ ಬರ್ತಾವೆ. ನಾವು ಒಂದು ಟಕ್ಸ್ ಪಾಯಿಂಟ್ನ ನಾನು ಆಪ್ಷನ್ ಆಗಿ ತೊಗೊತೀನಿ. ಅದನ್ನು ಯಾಕಂದರೆ ಲಾಸ್ಟಲ್ಲಿ ಸೈಡ್ ಫಿಟ್ಟಿಂಗ್ ಮಾಡುವಾಗ ನಾನು ಅದು ಬ್ಯಾಕ್ ಮತ್ತು ಫ್ರಂಟು ಬಟ್ಟೆ ಹೆಚ್ಚು ಕಡಿಮೆ ಆಯ್ತಂದ್ರೆ ಅಷ್ಟೇ ನಾನು ಆ ಟಕ್ಸ್ ಪಾಯಿಂಟ್ನ ಸ್ಟಿಚ್ ಮಾಡ್ತೀನಿ. ಇಲ್ಲಾಂದರೆ ಇವು 3 ಟಕ್ಸ್ ಪಾಯಿಂಟ್ನ ನಾನು ಸ್ಟಿಚ್ನ ಮಾಡ್ಕೋತೀನಿ. ಎರಡು ಸೈಡನ್ನು ಸೇಮ್ ಟಕ್ಸ್ ಪಾಯಿಂಟ್ನ ಸ್ಟಿಚ್ ಮಾಡ್ಕೊರಿ. ಟಕ್ಸ್ ಪ್ಯಾಂಟ್ ನಾವು ಸ್ಟಿಚ್ ಮಾಡುವಾಗ ಮುಂದ್ಗಡೆ ನೀವು ರಫ್ ಹೊಡೀರಿ, ಇಲ್ಲಾಂದ್ರೆ ಹೊಲಿಗೆ ಬಿಚ್ಕೊಂಡ್ಬಿಡ್ತಾವೆ. ಇಲ್ಲಿ ಕಂಪಲ್ಸರಿ ನೀವು ಮುಂದ್ಗಡೆ ಇಲ್ಲಿ ನೀವು ರಫ್ ಹೊಡೀರಿ. ಎರಡು ಸೈಡನ್ನು ಸೇಮ್ ಅದೇ ರೀತಿನ ಟಕ್ಸ್ ಪ್ಯಾಂಟ್ನ ಸ್ಟಿಚ್ ಮಾಡ್ಕೊರಿ. ನೆಕ್ಸ್ಟ್ ಇದಾದ ನಂತರ ಇವಾಗ ನೋಡಿರಿ, ಫಸ್ಟು ಭುಜ ಜಾಯಿಂಟ್ ಮಾಡ್ಕೊಂಡಿದ್ದೀನಿ. ಭುಜ ಜಾಯಿಂಟ್ ಮಾಡ್ಕೊಂಡ ನಂತರ ಟಕ್ಸ್ ಪಾಯಿಂಟ್ನ ಎರಡು ಸೈಡು ಟಕ್ಸ್ ಪಾಯಿಂಟ್ನ ನಾನು ಸ್ಟಿಚ್ ಮಾಡಿದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿರಿ, ಕ್ರಾಸ್ ಬೆಲ್ಟು ಇದು ಒಂದೇ ಪೀಸ್ ಐತಿ, ನಾವು 2 ಪೀಸ್ ತೊಗೋಬೇಕು. ನೆಕ್ಸ್ಟ್ ಮೇಲ್ಗಡೆ ಒಂದು ಹೊಲಿಗೆ ಹಾಕೋರಿ. ನೆಕ್ಸ್ಟ್ ನೋಡ್ರಿ, ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೊರಿ. ಎರಡು ಕಡೆನೂ ಅಟ್ಯಾಚ್ ಮಾಡ್ರಿ.
ನೆಕ್ಸ್ಟ್ ಇವಾಗ ಇದಕ್ಕೆ ಎರಡೆರಡು ಹೊಲಿಗೆ ಹಾಕ್ರಿ, ನೀಟಾಗಿ ಬಿಡ್ತಾವು. ನೋಡ್ರಿ ಎರಡು ಸೈಡ್ ಇವಾಗ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೀನಿ. ನೆಕ್ಸ್ಟ್ ಇವಾಗ ನೋಡ್ರಿ ನಾವು ಉಪ್ಪಟ್ಟಿನ ಮೇಲ್ಗಡೆಯಿಂದ ಬಟ್ಟೆ ಒಳಗಡೆ ಫೋಲ್ಡ್ ಮಾಡ್ತೀವಿ. ಬಟ್ ಕಾಜಾ ಪಟ್ಟಿಗೆ ನಾವು ಬಟ್ಟೆನ ಒಳಗಡೆ ಇಂದ ಹಿಡಿದು ಹೊರಗಡೆ ನಾವು ಫೋಲ್ಡ್ ಮಾಡ್ತೀವಿ. ನೋಡ್ರಿ ಇದು ನಮ್ಗೆ ಉಪ್ಪಟ್ಟಿ ಮತ್ತು ನೆಕ್ಸ್ಟ್ ಇದು ಕಾಜಾ ಪಟ್ಟಿ. ನಾವು ಇಲ್ಲಿ ಏನು ಮಾಡಿರ್ತೀವಿ ಅಂತಂದ್ರೆ ನೋಡ್ರಿ, ಇಲ್ಲಿ ನಮ್ಗೆರಡು ಸ್ಟ್ರೇಟಾಗಿ ಬರಬೇಕು. ಸ್ಟಿಚ್ ಮಾಡಿದಾಗ ಒಂದು ಹೆಚ್ಚು ಒಂದು ಕಡಿಮೆ ಬರಬಾರ್ದು. ಬಂತು ಅಂದರೆ ಒಂದು ಚೂರು ಏನು ಮಾಡಿರಿ, ಈ ರೀತಿ ಸ್ಟ್ರೇಟಾಗಿ ನೋಡಿಕೊಂಡು ಒಂದಿಷ್ಟು ಹೆಚ್ಚಿಗೆ ಬಂದಿರ್ತೈತಲ್ಲ ಇದನ್ನು ಕರೆಕ್ಟಾಗಿ ಕಟಿಂಗ್ ಮಾಡ್ಕೊಂಬಿಡ್ರಿ. ಹಂಗಾದ್ರೆ ನಿಮ್ಗೆ ಸ್ಟಿಚ್ ಮಾಡಿದ ಮೇಲೆ ಹೆಚ್ಚು ಕಡಿಮೆ ಆಗಂಗಿಲ್ಲ, ಫಿನಿಶಿಂಗನ್ನು ನೀಟಾಗಿ ಬರ್ತೈತಿ. ಹಿಂಗಾದ್ರೆ ನೆಕ್ಸ್ಟ್ ನೋಡ್ರಿ ಏನಂತಂದ್ರೆ, ಇಲ್ಲಿ ನಾವು ಉಪ್ಪಟ್ಟಿ ಇರ್ತೈತಲ್ಲ, ಅಲ್ಲಿ ನಾವು ಏನು ಮಾಡಬೇಕು, ಇದು ಉಪ್ಪಟ್ಟಿನ ನಾವು ಪೂರ್ತಿಯಾಗಿ ಬಟ್ಟೆನ ಒಳಗಡೆ ಒಳಸ್ಕೋಬೇಕು. ನೋಡ್ರಿ ಇಲ್ಲಿ ಪೂರ್ತಿ ಈ ಥರ ಲೈನ್ ಬಂದೈತಲ್ಲ, ಈ ರೀತಿ ನಾವು ಪೂರ್ತಿ ಒಳಗಡೆ ಮಾಡ್ಕೊಂಡು ಫೋಲ್ಡ್ ಮಾಡ್ಕೋಬೇಕು. ಬಟ್ ನಾವು ಕಾಜಾ ಪಟ್ಟಿಗೆ ಏನು ಮಾಡಬೇಕು, 1 ಇಂಚಷ್ಟು ನಮ್ಗೆ ಬಟ್ಟೆ ಉದ್ದ ಬರಬೇಕು. ಇಲ್ಲಿ ಕಾಣ್ತಿದೆ ಅಂತ ಅನ್ಕೋತೀನಿ ನಾನು, ನೋಡ್ರಿ ಅರ್ಥ ಆಗುತ್ತೆ ಅಂತೇಳಿ. ಇಷ್ಟು ಬಟ್ಟೆ ನಮ್ಗೆ ಇದು ಎಕ್ಸ್ಟ್ರಾ ಬರಬೇಕು. ಈ ರೀತಿ ನಾವು 1 ಇಂಚು ಇದು ಎಕ್ಸ್ಟ್ರಾ ಬರೋ ಥರ ನಾವು ಇದನ್ನ ಸ್ಟಿಚ್ ಮಾಡ್ಕೋಬೇಕು. ಇಲ್ಲ ಅಂದ್ರೆ ಒಬ್ಬೊಬ್ರು ಏನು ಮಾಡಿರ್ತಾರೆ ಅಂತಂದರೆ, ಇದನ್ನು ಪೂರ್ತಿಯಾಗಿ ಈ ರೀತಿ ಫೋಲ್ಡ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಈ ಥರ ಇದು ಎಲ್ಲ ಈ ಥರ ಬರೋದು, ಹಿಂಗೆ ಈ ಥರ ಮಾಡ್ಕೊಂಡಿರ್ತಾರೆ. ಈ ಥರ ಮಾಡ್ಕೊಂಡ್ರೆ ಏನಾಗ್ತೈತಿ, ಇಲ್ಲಿ ಗ್ಯಾಪ್ ಬಂದುಬಿಡ್ತೈತಿ. ನೆಕ್ ಹತ್ರ ಏನಾಗುತ್ತೆ, 1 ಇಂಚಷ್ಟು ಗ್ಯಾಪ್ ಬರ್ತೈತಿ. ಹಂಗಾಗಿ ಪೂರ್ತಿ ನೆಕ್ ಹತ್ರ ಟೈಟ್ ಬರುತ್ತೆ, ನೀಟಾಗಿ ಕೊಡಂಗಿಲ್ಲ. ನೆಕ್ಸ್ಟ್ ನೋಡ್ರಿ ತೋಳನ್ನ ಅಟ್ಯಾಚ್ ಮಾಡ್ಕೊಳ್ಳೋಣ.
ನೆಕ್ಸ್ಟ್ ನೋಡ್ರಿ, ಬಟ್ಟೆನ ಇಲ್ಲಿ ಮುಂದ್ಗಡೆ ಫೋಲ್ಡ್ ಮಾಡ್ಕೊರಿ. ನೋಡ್ರಿ, ಇವಾಗ ಎರಡು ಸೈಡನ್ನು ತೋಳು ಅಟ್ಯಾಚ್ ಆಯಿತು. ನೆಕ್ಸ್ಟ್ ಇವಾಗ ಬಟ್ಟೆನ ಹಿಂದ್ಗಡೆ ಫೋಲ್ಡ್ ಮಾಡ್ಕೊರಿ. ನೋಡ್ರಿ, ಇಲ್ಲಿ ಬಟ್ಟೆನ ಫಸ್ಟ್ಗೆ ಒಂಚೂರು ಚಿಕ್ಕದಾಗಿ ಒಂದು ಹೊಲಿಗೆ ಹಾಕೋರಿ, ಹಾಕೊಂಡು ಫೋಲ್ಡ್ ಮಾಡ್ಕೊರಿ. ಹಂಗಾದ್ರೆ ನೀಟಾಗಿ ಬರ್ತೈತಿ. ಇಲ್ಲೊಂದು ಫಸ್ಟ್ ಸ್ಟಿಚ್ ಹಾಕ್ರಿ. ನೆಕ್ಸ್ಟ್ ನೋಡ್ರಿ, ಸೈಡ್ ಜಾಯಿಂಟ್ ಮಾಡ್ಕೊಡ್ರಿ. ಅಳತೆ ಬ್ಲೌಸ್ ತಗೋರಿ. ಫಸ್ಟ್ ಅಳತೆ ಬ್ಲೌಸಲ್ಲಿ ನೋಡ್ಕೊರಿ, ಲಾಸ್ಟ್ ಎಲ್ಲಿ ಹೊಲಿಗೆ ಐತಿ ಅಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊರಿ. ಮಾರ್ಕ್ ಮಾಡ್ಕೊಂಡು ಇದು ನಮ್ಮ ಸ್ಟಿಚಿಂಗ್ ಮಾರ್ಜಿನ್ ನಾವು ಯಾವಾಗ ಕಟಿಂಗ್ ಮಾಡುವಾಗನೇ ಈ ಮಾರ್ಕ್ ಮಾಡಿದ್ವಿ. ಇಲ್ಲಿವರೆಗೂ ನಾವು ಫಿಟ್ಟಿಂಗ್ನ ಕರೆಕ್ಟಾಗಿ ಹಿಡಿಬೇಕು. ನೆಕ್ಸ್ಟ್ ನೋಡ್ರಿ, ಈ ಸೈಡನ್ನು ಸೈಡ್ ಜಾಯಿಂಟ್ ಮಾಡ್ಕೊರಿ. ಹೊಲಿಗೆನ ಲಾಸ್ಟಲ್ಲಿ ಮತ್ತು ಫಸ್ಟ್ ಇಲ್ಲಿ ಎರಡು ಕಡೆ ಎಡ್ಜ್ಗೆ ನೀವು ರಫ್ ಹೊಡಿರಿ, ಇಲ್ಲಾಂದ್ರೆ ಸ್ಟಿಚಿಂಗು ಬಿಚ್ಕೊಂತಾವು, ನೀಟಾಗಿ ಕಾಣಂಗಿಲ್ಲ. ನೆಕ್ಸ್ಟ್ ನೋಡ್ರಿ, ಇಷ್ಟು ಸ್ಟಿಚ್ ಆದಮೇಲೆ ಒಂದ್ಸರಿ ಅಳತೆ ಬ್ಲೌಸ್ ತೊಗೋರಿ. ಅಳತೆ ಬ್ಲೌಸ್ ತೊಗೊಂಡು ನೋಡ್ರಿ, ನಾವಿನ್ನ ಎಷ್ಟು ಸ್ಟಿಚ್ ಮಾಡಬೇಕು ಅಂತೇಳಿ ಈ ಥರ ಫಸ್ಟ್ ಒನ್ ಟೈಮ್ ನೋಡ್ಕೊಂಡ್ಬಿಟ್ರೆ ಗೊತ್ತಾಗ್ತೈತಿ. ನೋಡ್ರಿ, ಇಷ್ಟು ಬಟ್ಟೆ ಎಕ್ಸ್ಟ್ರಾ ಬಂತು ಅಂದ್ರೆ ನಾವಿನ್ನ ಇಲ್ಲಿ ಎರಡು ಹೊಲಿಗೆ ಹಾಕೋಬೇಕು, ಮತ್ತು ಇಲ್ಲಿ ಕೆಳಗಡೆ ಟಕ್ಸ್ ಪಾಯಿಂಟ್ನ ನಾವು ಬ್ಯಾಕ್ ಸೈಡ್ ಹಿಡಿಬೇಕು.
ನೋಡ್ರಿ ನೋಡ್ರಿ ಕರೆಕ್ಟಾಗಿ ಬಂತು. ಈ ರೀತಿ ನಾವು ಸ್ಟಿಚಿಂಗ್ನ ಮಾಡ್ಕೋಬೇಕು ಫಿಟ್ಟಿಂಗ್ ಮಾಡ್ಕೊಳ್ಳುವಾಗ. ನೋಡ್ರಿ ನೆಕ್ಸ್ಟ್ ಇವಾಗ ಬ್ಲೌಸಿಗೆ ಪೈಪಿಂಗ್ನ ಮಾಡ್ಕೊಳ್ಳೋಣ. ಲಾಸ್ಟ್ ಸ್ವಲ್ಪ ನೆಕ್ ಮೇಲೆ ಅನ್ಸಾಗತ್ತೈತಿ ನನಗೆ, ಹಂಗಾಗಿ ಇನ್ನೊಂದು ಚೂರು ನಾನು ಕೆಳಗಡೆ ತೆಗಿತೀನಿ. ನೀವು ಕರೆಕ್ಟಾಗಿತ್ತಂದ್ರೆ ಅಷ್ಟೇ ಬಿಟ್ಕೋರಿ, ಇಲ್ಲಾಂದ್ರೆ ಲಾಸ್ಟ್ ಸ್ಟಿಚಿಂಗ್ ಆದಮೇಲೆ ಈ ಥರ ನೋಡ್ಕೊರಿ. ಕರೆಕ್ಟ್ ಇತ್ತು ಅಂತಂದ್ರೆ ಬಿಡ್ರಿ, ಇಲ್ಲ ಅಂತಂದ್ರೆ ಒಂದು ಅರ್ಧ ಇಂಚು ನೀವು ಕೆಳಗಡೆ ಮಾಡ್ಕೊರಿ. ನಿಮ್ಗೆ ಎಷ್ಟು ಲೆಂತ್ ನೋಡಿರಿ, 1 ಇಂಚ್ ಬೇಕಾದ್ರೆ 1 ಇಂಚ್ ಕೆಳಗೆ ಮಾಡ್ಕೊರಿ, ಇಲ್ಲಾಂದ್ರೆ ಒಂದು ಅರ್ಧ ಇಂಚ್ ಬೇಕಂದ್ರೆ ಅರ್ಧ ಇಂಚ್ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ನೋಡ್ರಿ, ಇವಾಗ ನಾವು ಪೈಪಿಂಗಿಗೆ ಬಟ್ಟೆನ ನಾವು ಕ್ರಾಸ್ ಮೇಲೆ ತಕ್ಕೊಳ್ಳೋಣ. ಇಲ್ಲ ಅಂತಂದ್ರೆ ನಾವು ಸ್ಟ್ರೇಟಾಗಿ ತಕ್ಕೊಳಕ್ಕೆ ನಡೀತೈತ್ರಿ. ಆದ್ರೆ ಬಟ್ಟೆ ಪೈಪಿಂಗ್ ಮಾಡಿದಾಗ ಪೂರ್ತಿ ನಮ್ಗೆ ರಿಂಗ್ ಥರ ಬಂದುಬಿಡ್ತೈತಿ. ಹಂಗಾಗಿ ಈ ಥರ ಬಟ್ಟೆನ ಕ್ರಾಸ್ ಮೇಲೆ ತಗೋರಿ. ಈ ಥರ ಫಸ್ಟ್ ಕ್ರಾಸ್ ಪೀಸಲ್ಲಿ ಕಟಿಂಗ್ ಮಾಡ್ಕೊರಿ. ಕಟಿಂಗ್ ಮಾಡ್ಕೊಂಡ ನಂತರ ಬಟ್ಟೆ ಕಡಿಮೆ ಇತ್ತು ಅಂತಂದ್ರೆ ನೀವು ಸ್ಟ್ರೇಟಾಗಿನೇ ಪೈಪಿಂಗ್ನ ಮಾಡ್ಕೊರಿ. ಸ್ವಲ್ಪ ಬಟ್ಟೆ ಉಳಿಸ್ಕೊರಿ, ಯಾಕಂದ್ರೆ ಅಷ್ಟು ಸ್ಟ್ರೇಟಾಗಿ ನಾವು ಬಟ್ಟೆ ಕಟ್ ಮಾಡ್ಕೊಂಡು ಮಾಡಿದ್ರೆ ನೀಟಾಗಿ ಬರೋಂಗಿಲ್ಲ ಪೈಪಿಂಗ್. ನೋಡ್ರಿ, ಈ ಥರ ನೀಟಾಗಿ ಜಾಯಿಂಟ್ ಮಾಡ್ಕೊರಿ.
ನೆಕ್ಸ್ಟ್ ನೋಡ್ರಿ, ಬ್ಲೌಸ್ಗೆ ಫಸ್ಟ್ ಮುಂದೆ ಈ ರೀತಿ ಫೋಲ್ಡ್ ಮಾಡಿ ಒಂಚೂರು ಬಟ್ಟೆನ ಫೋಲ್ಡ್ ಮಾಡಿ ರೌಂಡಾಗಿ ಅಟ್ಯಾಚ್ ಮಾಡ್ತೀವಿ ಬರ್ರಿ. ನೆಕ್ಸ್ಟ್ ನೋಡ್ರಿ, ನಾವು ಈ ರೀತಿ ಫೋಲ್ಡ್ ಮಾಡಿ ಮೇಲ್ಗಡೆ ಹೊಲಿಗೆ ಹಾಕಾಗ ಹೆಂಗಿರ್ಬೇಕಂತಂದ್ರೆ ಈ ರೀತಿ ಪೈಪಿಂಗ್ ಥರ ಬರಬೇಕು ನೀಟಾಗಿ. ಇಷ್ಟು ಚಿಕ್ಕದಾಗಿ ಮಾಡ್ಕೋತಾ ಬರ್ರಿ. ಇಲ್ಲಿ ಹೊಲಿಗೆ ಬೀಳ್ಬೇಕು ನಮ್ಗೆ, ಆ ರೀತಿ ನೀವು ಹೊಲಿಗೆನ ಹಾಕ್ರಿ.
ನೋಡಿರಿ ಪೈಪಿಂಗ್ ಮುಗೀತು. ನೋಡ್ರಿ ಒಂದ್ಸತಿ ಎಷ್ಟು ನೀಟಾಗಿ ಬಂತಂತೇಳಿ ಇದನ್ನು ಫೋಲ್ಡ್ ಮಾಡ್ತೀನಿ ತಡ್ರಿ, ನೀಟಾಗಿ ಕಾಣಿಸ್ತದೆ ನಿಮ್ಗೆ. ನೋಡ್ರಿ ನಾವು ಕ್ರಾಸ್ ಪೀಸ್ ಮೇಲೆ ಬಟ್ಟೆ ತೊಗೊಂಡು ಏನಾದರೂ ನಾವು ಪೈಪಿಂಗ್ ಮಾಡಿದ್ರೆ ತುಂಬ ನೀಟಾಗಿ ಬರ್ತೈತಿ. ನೋಡ್ರಿ ಎಲ್ಲಿ ನೋಡ್ರಿ ಪೈಪಿಂಗ್ ಎಲ್ಲಿನೂ ಸಹ ಏನಾಗಿಲ್ಲ, ಹೆಚ್ಚು ಕಡಿಮೆ ಆಗಿಲ್ಲ, ತುಂಬ ನೀಟಾಗಿ ಬಂದೈತಿ. ಒಂದು ಸರಿ ನೀವು ಸ್ಟಾರ್ಟಿಂಗ್ ಒಳ್ಳೆರಿದ್ರೆ ಒಂದು ಸರಿ ಬೇರೆ ಪೀಸಲ್ಲಿ ಟ್ರೈ ಮಾಡಿ ಆಮೇಲೆ ಇದನ್ನು ಮಾಡ್ಕೊರಿ. ಅಂದ್ರೆ ಒಂದು ಚೌಕಾಗಿರೋ ಪೀಸ್ ತೊಗೊರಿ, ಅದಕ್ಕೆ ರೌಂಡಾಗಿ ನೀವು ನೆಕ್ನ ಕಟಿಂಗ್ ಮಾಡ್ಕೊರಿ. ಕಟಿಂಗ್ ಮಾಡಿಕೊಂಡು ಅದಕ್ಕೆ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನೀಟಾಗಿ ಬರ್ತೈತಿ. ನೋಡ್ರಿ ಇಲ್ಲಿ ಮುಂದ್ಗಡೆನೂ ನೀಟಾಗಿ ಬಂದೈತಿ. ನೋಡ್ರಿ ಇಲ್ಲಿ ನಾವು ಈ ಥರ ಬಟ್ಟೆ ಹಾಕಿದ್ರೆ ನಮ್ಗೆ ಈ ಥರ ನೆಕ್ ಇಲ್ಲಿ ಅಗಲ ಬರಬೇಕು, ಇದೇ ರೀತಿನೇ ನೀಟಾಗಿ ಬರಬೇಕು. ನಾನು ಸ್ಟಿಚಿಂಗ್ ಮಾಡುವಾಗ ನಿಮಗೆ ತೋರಿಸ್ಕೊಟ್ಟೆ. ಇದನ್ನ ಇಲ್ಲಿ ಫೋಲ್ಡ್ ಮಾಡಿದ್ರೆ ನಮಗೆ ನೋಡ್ರಿ ಎಷ್ಟು ಇಲ್ಲಿ ಒಂದು ಇಂಚು ನೆಕ್ ನೋಡ್ರಿ ಈ ರೀತಿ ಇಲ್ಲಿ ಟೈಟಾಗಿ ಬರ್ತೈತಿ. ಅದಕ್ಕಾಗಿ ಕ್ಲಿಯರಾಗಿ ತಿಳಿಸ್ಕೊಟ್ಟು ನಾನು. ವಿಡಿಯೋ ಇಷ್ಟ ಆಯ್ತಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ರೀ ಮುಂದಿನ ವಿಡಿಯೋದಲ್ಲಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ, ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಪೈಪಿಂಗ್ ಒಳಗಡೆನೂ ನೋಡ್ರಿ ಫಿನಿಶಿಂಗ್ನು ಅಷ್ಟು ಚೆನ್ನಾಗಿ ಬಂದೈತಿ. ಇಲ್ಲೇನು ಅಷ್ಟು ನೋಡ್ರಿ ಬಟ್ಟೆ ಎಕ್ಸ್ಟ್ರಾ ಏನು ಕಾಣಿಸಕತ್ತಿಲ್ಲ. ಜಾಸ್ತಿ ಅಂದ್ರೆ ಪೈಪಿಂಗಲ್ಲೇ ಭಾಳ ಪ್ರಾಬ್ಲಮ್ ಆಗಿರ್ತೈತಿ. ತೋಳಿನ ಶೇಪ್ ಒಂದು ಪೈಪಿಂಗ್ ಒಂದು ಇವೇ ಜಾಸ್ತಿ ನಮ್ಗೆ ಪ್ಲೇನ್ ಬ್ಲೌಸ್ ಸ್ಟಿಚ್ ಮಾಡಾಗ ಎರಡೇ ಜಾಸ್ತಿ ಪ್ರಾಬ್ಲಮ್ ಆಗೋದು. ತೋಳು ಶೇಪು ಜಲ್ದಿ ಬರ್ತಿರಲ್ಲ ಮತ್ತು ಪೈಪಿಂಗ್ ಒಂದು ಜಲ್ದಿ ಬರ್ತಿರಲ್ಲ. ನಾ ಇದಕ್ಕೆ ಡೋರಿ ಅಟ್ಯಾಚ್ ಮಾಡೋಂಗಿಲ್ಲ. ನೀವು ಡೋರಿ ಏನಾದರೂ ಅಟ್ಯಾಚ್ ಮಾಡೋರಿದ್ರೆ ಮಾಡ್ಕೊರಿ. ಮತ್ತೆ ಸಿಗ್ತೀನಿ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್.